ನಾನು ಹೇಳಿದ್ರೆ ಕುಮಾರಸ್ವಾಮಿಗೆ ತಲೆಕೆಟ್ಟೋಗಿದೆ, ಸೋತ್ಬಿಟ್ಟೆ ಅಂತ ಹೇಳಿ ಏನೇನೋ ಮಾತಾಡ್ತಾನೆ. ನಿಜಕ್ಕೂ ನಿಮ್ಮಲ್ಲಿ ಪ್ರಾಮಾಣಿಕತೆ ಇದ್ದರೆ ಇಲ್ಲೆಲ್ಲೋ ಯಶವಂತಪುರದ ಫ್ಲ್ಯಾಟಲ್ಲಿ ತರಿಸ್ಕೊಂಡಲ್ಲ ದುಡ್ಡು ಎಣ್ಸೋಕ್ಕೆ ಮಿಷಿನ್ ಬೇರೆ, ಆ ಕಟ್ಟಿನ 500 ರೂಪಾಯಿ ಕಟ್ಟುಗಳನ್ನ ಎಣ್ಸೋಕ್ಕೆ. ಪಾಪ ಆ ಅಧಿಕಾರಿ ಅವನ ಹೆಂಡ್ತಿ ಒಡವೆ ತೊಗೊಂಡೋಗಿ ಇಟ್ಟವನೆ, ಆ ದುಡ್ಡು ಹೊಂದಿಸಲಿಕ್ಕೆ ಸಾಲ ಮಾಡ್ಕೊಂಡವನೆ. ಇನ್ನೂ ಅಲ್ಲಿ ಪೋಸ್ಟಿಂಗ್ ತಗೊಂಡು 3-4 ತಿಂಗಳಾಗಿಲ್ಲ, ಅವನಿಗೆ ಸಸ್ಪೆಂಡ್ ಮಾಡಿ ಕಳಿಸ್ಬಿಟ್ರಿ, ಮತ್ತೀಗ ಅಲ್ಲಿ ಪೋಸ್ಟಿಂಗ್ ಅವನಿಗೆ ಕೊಡೋಂಗಿಲ್ವಲ್ಲ. ಇನ್ನೊಬ್ಬನು ಹುಡುಕ್ತಾರೆ ಇದೇ ಥರ ಮಿಕ್ಕವ, ಮತ್ತಿನ್ನೊಂದು 50 ಲಕ್ಷ ವಸೂಲಿಗೆ. ಇದಾ ನಿಮ್ಮ ಸರ್ಕಾರ ಸಿದ್ದರಾಮಯ್ಯನವರೇ? ನಾನು ಹೇಳಿದ್ರೆ ಕುಮಾರಸ್ವಾಮಿಗೆ ತಲೆಕೆಟ್ಟೋಗಿದೆ, ಸೋತ್ಬಿಟ್ಟೆ ಅಂತ ಹೇಳಿ ಏನೇನೋ ಮಾತಾಡ್ತಾನೆ. ನಿಜಕ್ಕೂ ನಿಮ್ಮಲ್ಲಿ ಪ್ರಾಮಾಣಿಕತೆ ಇದ್ದರೆ ಒಬ್ಬ ದಲಿತ ಪ್ರಾಮಾಣಿಕ ಅಧಿಕಾರಿ ಸಸ್ಪೆಂಡ್ ಮಾಡಿದ್ರಲ್ಲ. 2ನೇ ತಾರೀಕು ನಮ್ಮ ಅರಣ್ಯ ಇಲಾಖಾ ಸಚಿವರು ಈಗ ಎಂಥದ್ದು 2 ಲಕ್ಷ ಅರಣ್ಯ ಭೂಮಿಗಳ ಅಕ್ರಮ ಎಲ್ಲ ಬಿಡಿಸ್ತಾರಂತೀಗ. ಮೀಟಿಂಗ್ ಮಾಡಿದ್ರಲ್ಲಪ್ಪ ಅರಣ್ಯ ಮಂತ್ರಿಗಳು, 40 ಜನ ಅಧಿಕಾರಿಗಳಿದ್ದರಲ್ಲ, ಏನೇನು ಚರ್ಚೆ ನಡೀತಲ್ಲಿ? ಈ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಕ್ಕೆ 5 ಜನನ್ನ ಯಾವ ಅಧಿಕಾರಿಗಳು ಇದು ಮಾಡ್ತಿರೋ ತಪ್ಪು ಅಂತ ಹೇಳಿ ಸೀನಿಯರ್ ಅಧಿಕಾರಿಗಳು ಹೇಳಿದಾಗ ಏನು ಹೇಳಿದ್ರಿ? ಅವ್ರು ಹೇಳಿದ್ರು ಸೀನಿಯರ್ ಅಧಿಕಾರಿ, ಇಂಥ ಪ್ರಕರಣದಲ್ಲಿ ನೀವು ಇಂಥ ಅಧಿಕಾರಿಗಳನ್ನ ಈ ಥರ ಏನು ಸಸ್ಪೆಂಡ್ ಮಾಡಿದ್ದೀರಿ, ಇದನ್ನು ಏನಾದರೂ ನೀವು ಸೀರಿಯಸ್ ಆಗಿ ಮಾಡೋದೇ ಆದರೆ ಒಂದು 150 ಜನ ಫಾರೆಸ್ಟ್ ಇಲಾಖೆ ಹಿರಿಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಅಂತಾರೆ ಮೀಟಿಂಗ್ನಲ್ಲಿ. ಇದು ನಡೆದಿರ್ತಕ್ಕಂಥದ್ದು. ಇದು ಈ ಸರ್ಕಾರ ಯಾವ ಪಾರದರ್ಶಕತೆಯಿಂದ ನಡೆಸ್ತಾ ಇದ್ದಾರೆ. ಎಲ್ಲಿದೆ ತೋರಿಸಿ ಡಾಕ್ಯುಮೆಂಟು? ಎಲ್ಲಿದೆ ಡಾಕ್ಯುಮೆಂಟು? ಕೇಳ್ತೀರಿ ಎಲ್ಲದಕ್ಕೂ. DPR ಅಲ್ಲಿ ಆದೇಶ ಏನಾಯಿತು? ಈ ಅಧಿಕಾರಿದು ದಲಿತ ಸಮಾಜ ಸೇರಿದಂಥ ಅಧಿಕಾರಿದು ಯಾರ ಕೈಗೆ ಹ್ಯಾಂಡ್ ಓವರ್ ಮಾಡಿದ್ರಿ ವರ್ಗಾವಣೆ ಆದೇಶದ ಪ್ರತಿನ? ಆ ಶಾಸಕ ತಗೊಂಡೋಗಿ ಎಷ್ಟು ವರ್ಷಲಿ ಡಿಮ್ಯಾಂಡ್ ಇಟ್ಕೊಂಡು ಕೂತ್ಕೊಂಡ. ಇವತ್ತು ಆ ಪ್ರತಾಪ್ ಸಿಂಹನ್ ತಮ್ಮ ತಪ್ಪು ಮಾಡಿದೆ, ತಗೊಂಡೋಗಿ ಜೈಲಿಗೆ ಕಳಿಸ್ತೀರಿ. ಇದು ನೀವು ಮಾಡ್ತೀರಾ ಅಧಿಕಾರ? ಇದು ಈ ಸರ್ಕಾರ ಅಲ್ಲ, ಇದನ್ನ ಏತ್ರಿ ಆಮೇಲೆ ಸೇರಿಸ್ಕೊಂಡ್ರು. ಮುಖ್ಯಮಂತ್ರಿಗಳು ಫೋನ್ ಮಾಡಿ ಹೇಳಿದ್ರಲ್ಲ ಆಮೇಲೆ ಸೇರಿಸ್ಬೇಕು ಅಂತ ಹೇಳಿ. ಅದ್ರ ಜೊತೆ ಬೀಟೆ ಮರನೂ, ಯಾಕೆಂದ್ರೆ ಇವ್ರಲ್ಲ ಅಡ್ವೊಕೇಟ್ ಅಲ್ಲ, ಸಾಕ್ಷಿಗಳ ಹೆಂಗೆ ತಯಾರು ಮಾಡಬೇಕು ಅಂತ ಹೇಳಿ PCCFಗೆ ಬೀಟೆ ಮರ ಅಲ್ಲಿಂದ ಗೆಂಡಕೆರೆ ಫಾರೆಸ್ಟಿಂದ ಅಲ್ಲಿಂದ ತಗೊಂಡು ಅಲ್ಲಿ ಹೋಗಿ ತಗೊಂಡೋಗಿ ಹಾಕಿ ಅಂತಾರೆ ಸ್ಪಾಟ್ಗೆ ಫೋನ್ ಮಾಡಿ ಮುಖ್ಯಮಂತ್ರಿಗಳು. ಇದು ಈ ರಾಜ್ಯ ಆಡಳಿತ ನಡೀತಾ ಇರೋದು. ಹೌದು, ನನಗೆ ಸ್ಪಷ್ಟವಾದ ಮಾಹಿತಿ ಕೊಟ್ಟಿದ್ದಾರೆ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳೇ. ಕಾಲಲ್ಲಿ ತೆಗೆಸಿ ಯಾರ್ಯಾರಿಗೆ ಯಾವ ಟೈಮಲ್ಲಿ ಆ ಟೈಮಲ್ಲಿ ಚರ್ಚೆಗಳಾಗಿದೆ, ಫೋನಲ್ಲಿ ಯಾರ್ಯಾರು ಮಾತಾಡಿದ್ದಾರೆ ಇಡಕ್ಕೆ ಹೇಳಿ. ಇದಕ್ಕೊಂದು 4 ಒಂದಷ್ಟು ತನಿಖೆ ಇದು ಕೊಡ್ತಿರೋ ಸಮಿತಿಯ, ಇಲ್ಲ ಇನ್ಯಾರು ಮಾಡಿದಿರಲ್ಲ 2-3, ಇಲ್ಲ ಕೆಂಪಣ್ಣನ ಆಯೋಗ ಮಾಡಿದಿರಲ್ಲ ಹಿಂದೆ, ಆ ಥರ ಇದಕ್ಕೊಂದು ಆಯೋಗ ಮಾಡ್ತೀರಾ ತನಿಖೆಗೆ? ನಾನು ವಿಷಯಗಳನ್ನು ತಿಳ್ಕೊಳ್ಳದೆ ಚರ್ಚೆ ಮಾಡಲ್ಲ. ಇದು ನಡೆದಂಥದ್ದು, ಇದು ಈ ಪ್ರಕರಣದಲ್ಲಿ ಇದು ನಡೆದಿರತಕ್ಕಂಥದ್ದು. ಅದರಿಂದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.